ಇಷ್ಟಪಡ್ತೀನಿ. ನಾನು ಏನಾದರೂ ತಪ್ಪಾಗಿ ಹೇಳೋದು ಒಂದು ಹೆಣ್ಣಲ್ಲಿ ಕಷ್ಟಪಟ್ಕೊಂಡು ದುಡ್ಕೊಂಡು ಸಂಸಾರ ಆಯಿತು, ಮಕ್ಕಳಾಯಿತು, ನಮಗೆ ಯಾರೂ ಸುತ್ತಾಗಲ್ಲ, ಯಾವನ್ನಪ್ಪನ ದುಡ್ಡು ನಮಗೆ ಬೇಡ, ನಮ್ಮ ಕಷ್ಟದಲ್ಲೇ ನಾವು ಬಾಳಬೇಕು ಅಂತ ಎಲ್ಲ ಅನುಸರಿಸ್ಕೊಂಡು ಯಾವನಿಂದನೂ ನಮ್ಗೆ ಯಾವ ಹೆಲ್ಪು ಬೇಡ ಅಂತ ಬಾಳ್ತಾ ಇದ್ದೀನಿ. ಕಣ್ಕಂಡು ನಾಯಿ ಏನು ಕೊಡ್ತಾರೆ ಗೊತ್ತಾ? ಅವಳ ಹಸು ಕೆಲಸ ಮಾಡಿನೇ ಅವ್ಳು ಬಾಳ್ತಾ ಇದ್ದಾಳೆ ಅಂತ ಹೇಳ್ಕೊಂತಿರ್ತಾರೆ. ಅಂಥ ನಾಯಿಗಳನ್ನ ನೀವೇನು ಮಾಡಬೇಕು ಗೊತ್ತಾ? ಟಾಯ್ಲೆಟ್ಗೆ ಹಾಕೊಂಡು ಹೋಗ್ತಿರಲ್ಲ ಚಪ್ಪಲಿ, ಅಲ್ಲಿ ಬಿಡ್ತೀರ ನೀವು ಜಾಗ, ಆ ಜಾಗ ಕೂಡ ನೀವು ಮಾಡಬೇಕು. ಆ ಥರ ಇದ್ರೇ ನಿಮ್ಮನ್ನ ಬದುಕೋಕ್ಕೆ ಬಿಡ್ತಾರೆ. ಇಲ್ಲ ಅಂದರೆ ನಾನು ಕೆಲಸ ಮಾಡ್ತಾಯಿಲ್ಲ, ನಾನು ಕಷ್ಟಪಟ್ಕೊಂಡು ದುಡಿತಾ ಇದ್ದೀನಿ, ಯಾವನ ದುಡ್ಡಿಂದನೂ ನಾನು ಬಾಳ್ತಾಯಿಲ್ಲ, ಯಾವನ ಅಪ್ಪನ ದುಡ್ಡಿಂದನೂ ನಾನು ಬದುಕ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಿರ್ತಾ ಇದ್ದರೆ ಅವರು ನಿನ್ನ ಕೆಳಗಡೆ ಹಾಕಿ ತುಳಿದು ಸ್ಮಶಾನದಲ್ಲಿ ಹುಚ್ಚಿ ಮರೆಮಾಚಿ ಹೋಗ್ಬಿಟ್ಟು ಅವ್ರು ಆರಾಮಾಗಿ ಅವ್ರ ಲೈಫ್ ನಡೆಸ್ತಾ ಇರ್ತಾರೆ. ನಿಮಗೆ ಹುಟ್ಟಿರ್ತಾರಲ್ಲ ಮಕ್ಕಳು, ಅವ್ರು ಮಾತ್ರನೇ ಕಷ್ಟಪಡೋದು. ಯಾಕಂದರೆ ಒಂದು ಮಕ್ಕಳಿಗೆ ತಂದೆ ಆದವನಿಲ್ಲ ಅಂದ್ರೂ ಸರಿ, ತಾಯಿ ಆದವಳು ಜೊತೆಯಲ್ಲಿಟ್ಟು ಬೆಳೆಸ್ಬೇಕು. ದಯವಿಟ್ಟು ಹೇಳ್ತೀನಿ, ಯಾರಾದರೂ ಈ ಥರ ಮಾತುಗಳನ್ನು ಕೇಳಿಸ್ಕೊಂಡಿದ್ರೆ ಅವ್ರನ್ನೆಲ್ಲ ಚಪ್ಪಲಿ ಇಡೋ ಜಾಗದಲ್ಲಿ ಇಟ್ಬಿಟ್ಟು ನಿಮ್ಮ ಜೀವನ ನೀವು ನಡೆಸ್ರಿ. ಯಾರಿಂದನೂ ನೀವು ಬದುಕ್ತಾ ಇಲ್ಲ, ನಿಮ್ಮ ಬೆಳಪವರಿಂದ, ನಿಮ್ಮ ಕಷ್ಟದಿಂದ, ದೇವ್ರ ಕೃಪೆಯಿಂದ ಮಾತ್ರ ನೀವು ಬದುಕ್ತಾ ಇದ್ದೀರ. ಜಸ್ಟ್ ನೀವು ಪ್ರಾರ್ಥನೆ ಮಾಡಿ ಅಷ್ಟೇ. ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾರೆ. ನೀವೇನು ಮಾಡೋಕ್ಕೋಗ್ಬೋದು, ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತಾರಲ್ಲ, ಅಷ್ಟು ಮಾಡಿ ಸಾಕು. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.